ಅಜ್ಜಿ ಆದ್ರೆ ಪಾನಿಪುರಿ ಸೂಪರ್ ಆಗಿತ್ತಲ್ವ ನಜ್ಜಿ? ಯಾವಾಗ್ಲಿಂದ ನಜ್ಜಿ? ನಮ್ಮ ಮಾಮೂಲಿ ತತ್ತೀವಲ್ಲ ಅಲ್ಲಿಗಿಂತವ ಚೆನ್ನಾಗಿತ್ತಲ್ವಾ? ಎಷ್ಟೊಂದು ಮಸಾಲೆ ಹಾಕಿದ್ದ ಅಜ್ಜಿ ಅವನು. ಅಯ್ಯೋ ಬಟಾಣಿ ಅಲ್ವ ಜಾಸ್ತಿನೇ ಇತ್ತು, ಅದಕ್ಕೆ ನಂಗೆ ಚೆನ್ನಾಗಿ ತಿನ್ಕೊಂಬಿಟ್ಟೆ. ಮಸಾಲೆ ಪುರಿನೂ ತಿಂದು ಪಾನಿಪುರಿನಿ ಖಾಲಿ ಮಾಡಿಬಿಟ್ಟೆ ಕಣಜ್ಜಿ. ಪಾಪ ಈ ಕಿಟ ಅಲ್ಲಿ ದಾರಿಲಿ ಬರ್ಬೇಕಾದ್ರೆ ಕಾಣ್ತು ಕಣ್ಲ, ಅಲ್ಲಿಂದ ತಂದೆ ನಮ್ಮ ಮಾಮೂಲಿ ಅಂಗಡಿಯಿಂದ ತರೋಕ್ಕೆ ತಾತನ ಜೊತೆಲಿ ಹೋಗಿದ್ದಿದ್ರೆ ಗಾಡೀಲಿ ಅಲ್ಲಿಂದ ತರ್ಬೋದಿತ್ತು. ನಾನು ಈ ಕಡೆಯಿಂದ ಬಸ್ಸಲ್ಲಿ ಬಂದಲ್ಲ, ಬಸ್ ಸ್ಟ್ಯಾಂಡ್ ಹತ್ರ ಯಾರೋ ಅಂಗಡಿ ಹಾಕೊಂಡಿದ್ನಲ್ಲ ಅವ್ನು ತಾವು ತಂದೆ ಕಣ್ಲ. ಚೆನ್ನಾಗಿತ್ತಲ್ಲ ಹೆಂಗವ ಅಲ್ವೇ? ಹಾಂ ಹ್ಞೂ ಕಣಜಿ ಸೂಪರ್ ಆಗಿತ್ತು. ಅಯ್ಯೋ ನೀನೇ ಸರಿ ಕಣಜಿ, ಈ ತಾತ ಎಲ್ಲೋದ್ರು ಏನು ತರಕಿಲ್ಲ ಕಣಜಿ, ಸುಮ್ಮನೆ ಹಂಗೆ ಬರ್ತದೆ. ದಿನಕ್ಕೆ 4 ಸತಿ ಹೋಯ್ತದೆ ಪ್ಯಾಟಿಗೆ. ನನ್ಗೆ ಏನಾದ್ರು ತಗೊಂಬರ್ಬೇಕು ಅಂತ ಗೊತ್ತಾಗಕ್ಕಿಲ್ವಾ? ಮುಂಚೆನೆ ಪರವಾಗಿಲ್ಲ ತತ್ತಿತ್ತು, ಏನಾದರೂ ಎಗ್ ಪಪ್ಸ್ ಅದು ಇದು. ಈಗೀಗಂತೂ ಏನು ತರಕಿಲ್ಲ. ನಿಮ್ಮ ತಾತ ಅದು ಇದು ಅರ್ಜೆಂಟಲ್ಲಿ ಹೋಗಿರ್ತದೆ ಕಣ್ಲೆ ಪಾಪ, ಅದನ್ನೆಲ್ಲ ಎಲ್ಲಿ ನೋಡ್ಕೊಂಡು ಕೂತ್ಕೊಳ್ಳೋದು. ಈಗೊಂಚೂರು ಮಳೆ ಬೇರೆ ಬತ್ತೈತಲ್ವಾ, ಹೊಲದ ಕೆಲಸ ಅಲ್ಲವಾ ಜಾಸ್ತಿ ಆಗ್ಬಿಟ್ಟೈತೆ ತಾತಂಗೆ, ಅದಕ್ಕೆ ಕಂಡು ತಂದಿಲ್ಲ. ಹೋಗ್ಲಿ ಬಿಡು, ಮುಂದಿನ ಸತಿ ಹೋದಾಗ ತತ್ತದೆ ಹೇಳ್ತೀನಿ ನಾನೇ. ಸರಿ ಕಣಜಿ ಆಯಿತು, ನಾನು ಆಟ ಆಡಕ್ಕೆ ಹೋಗ್ಲಾ? ಸರಿ ಕಣ್ ಪಾಪ, ಜಾಸ್ತಿ ಹೊತ್ತು ಆಟಾಡ್ಬಿಡ. ಮುಸ್ಸಂಜೆ ಹೊತ್ತು ಬೇಗ ಬಂದ್ಬಿಡು ಮನೆಗೆ. ವಾ ಅಜ ಬಂದೇನಜ, ಏನಜ ಇವತ್ತು ಬಿರಿನ್ ಬಂದ್ಬಿಟ್ಟಿದ್ಯಾ? ಇದ್ಯಾಕಜ ಹಿಂಗೆ ಕ್ಯಾಂಡ್ ಕಾರಂಗೆ ಕಾಡ್ಕೊಂಬತ್ತಿದ್ಯಲ್ಲ, ಏನಾತಜ? ಲೇ ಎಲ್ಲೋಗಿದ್ಲೆ ನೀನು? ಬೆಳಗಿಂದವ ಎಲ್ಲೋಗಿದ್ದೆ ಅಂತ ಹೇಳು ಮೊದಲು. ಫೋನ್ ತಗೊಂಡೋಗಿದ್ದೇನೆ ಎಲ್ಲರೂ. ಅಲ್ಲ ಕಣೆ, 10,000 ರೂಪಾಯಿ ಕೊಟ್ಟಾಗೈತೆ ಅಂತವ ಮೆಸೇಜ್ ಬಂದದಲ್ಲ ನನಗೆ. ಹೆಂಗೆ ಆಯ್ತು ಏನು ಅಂತವ ಗೊತ್ತಾಯ್ತಾ ಇಲ್ಲ, ಅದಕ್ಕೆ ನೀನು ವಿಚಾರಿಸೋಣ ಅಂತ ಬಂದೆ. ಎಲ್ಲೋಗಿದ್ದಿ ಇವತ್ತು? ಫೋನ್ ತಗೊಂಡೋಗಿದ್ದೆ ಎಲ್ಗಾರುವೆ? ಅಜವ್ ನಾನು ಎಲ್ಲಿಗೆ ಹೋಗೋಣಜ? ನಾನು ಪ್ಯಾಟಿಗೆ ಹೋಗಿದ್ನಾ, ಸಾವಿತ್ರಿ ಜೊತೆಲಿ ಪ್ಯಾಟಿಗೆ ಹೋಗಿದ್ದೆ, ಪ್ಯಾಟಿಂದ ಬಂದೆ. ಅಷ್ಟೇ ಅಪ್ಪ, ಇನ್ನೆಲ್ಲಿಗೆ ಹೋಗೋಣ? ಫೋನ್ ತಗೊಂಡು ನಾನು ಎಲ್ಲೂ ಹೋಗಿಲ್ಲ ಕಣಜು. ಹೌದೇನೆ, ಮತ್ತೆ 10,000 ರೂಪಾಯಿ ಅದು ಹೆಂಗೆ ಕೊಟ್ಟಾತೆ ಏನಾತೆ? ರಾಮ್ ನನ್ಗಂತೂ ತಲೆ ಕೆಟ್ಟು ಹೋಗ್ತೈತ್ ಕಣೆ ಅವಾಗಿಂದವ. ಏನು ಮಾಡೋದು? ಬ್ಯಾಂಕ್ ಹತ್ರಕ್ಕಾದ್ರೂ ಹೋಗಿ ವಿಚಾರಿಸ್ಕೊಂಬರೋಣ ಅಂದರೆ ನೋಡೋಣ. ಇವತ್ತು ಸಂಜೆ ಆಗ್ಬಿಟ್ಟೈತಿ, ಇನ್ನೇನು ಇವಾಗ ಹೋಗಿ ವಿಚಾರ್ಸಕ್ಕಾಗಲ್ಲ. ನಾಳೆ ಹೋಗಿ ವಿಚಾರಿಸ್ಕೊಂಬತ್ತೀನಿ ಅದು ಎಲ್ಲಿ ಕೊಟ್ಟಾತು ಏನು ಅಂತವ. 10,000 ರೂಪಾಯಿ ಹೋಗೈತೆ ಕಣೆ, 1 ರೂಪಾಯಲ್ಲಿ 2 ರೂಪಾಯಿ ಅಲ್ಲ, 10,000. ವಾ ಹೌದೇನ ಜವ್, ನನಗೇನು ಗೊತ್ತು ಹೋಗಜವ್. ಅಲ್ಲ ನನ್ನ ಫೋನ್ ಎಲ್ಲುವೆ ತಗೊಂಡೋಗಿಲ್ಲ, ಏನು ಇಲ್ಕಣಜವ್. ಆಮೇಲೆ ನನ್ನ ಮೇಲೆ ಹಾಕ್ಬಿಟ್ಟು ನೀನು ಏನೇನು ಹೋಗಿ ಆ ಬ್ಯಾಂಕ್ನರ್ತವ ವಿಚಾರಿಸ್ಕೊಂಬಾ ಹೋಗು. ಮಸಾಲೆ ಪುರಿ ತಂದಿದ್ದೀನಿ, ತಿನ್ನೋಗು ಬಿಸಿ ಬಿಸಿದ. ಪಾಪ ಹೋಗ್ಲ ತಗೊಂಬಂದು ಕೊಡೋಗ್ಲಾ, ಬಿಸಿ ಬಿಸಿ ತಿನ್ನಲಿ. ಅಯ್ಯೋ ನೀನು ಪಾನಿಪುರಿಗಷ್ಟು ನಂದಿಲ್ಲಿ ದುಡ್ಡು ಹೋಗೈತೆ ಅಂತವ ನನ್ನ ಚಿಂತೆ. ನೀವಳು ಪಾನಿಪುರಿ ಬೇರೆ ಹೇಳ್ತಾವಳೆ. ಲೇ ನನಗೆ ಸುಮ್ಮನೆ ಕೋಪ ಬರ್ಸ್ಬೇಡ ನೀನು, ಆಮೇಲೆ ಹೇಳ್ತಾ ಇದ್ದೀನಿ ನೋಡು. ನನಗೆ ಯಾವ ಪಾನಿಪುರಿನೂ ಬೇಡ ಏನೋ ಬೇಡ, ಸುಮ್ಮನೆ ಹೋಗಿ ಆ ಕಡೆಗೆ. ನಂದೇ 10,000 ರೂಪಾಯಿ ಎಲ್ಲೋತು ಏನೋ ಅಂತವ ಚಿಂತೆ ಹತ್ಕೊಂಡೈತೆ ನನಗೆ. ಉಣ್ಣಂಗಲ್ಲ ತಿನ್ನಂಗಲ್ಲ, ಅದು ಎಲ್ಲೋತು ಏನು ಕತಿನೋ ಗೊತ್ತಾಗ್ಲಿಲ್ವಲ್ಲ. ಅಯ್ಯೋ ಈ ಅಜ್ಜಿ ಬೇರೆಯಾ ಆ ಪಾನಿಪುರಿ ವಯ್ಯನವ ಫೋನ್ ಕೊಟ್ಟಿದೆ ಅಂತಂತು. ಅವಯ್ಯ ಏನಾದ್ರೂ ಜಾಸ್ತಿ ಗಿಲ್ಸ್ಕೊಂಡ್ಬಿಟ್ಟನ ಹೆಂಗೆ? ಇನ್ನೆಲ್ಲೂ ತಗೊಂಡೋಗಿಲ್ಲ ಅಜ್ಜಿ ಫೋನ್ನ. ಅಂದಾಜು ಈ ವಯ್ಯನೇ ಜಾಸ್ತಿ ತಗೊಂಡವನೇ ಅನಿಸ್ತೈತಿ ಯಾಕೋ ನನಗೆ. ಮೊದಲು ಈ ವಿಷಯನ ಅಜ್ಜಿಗೆ ಹೇಳ್ಬೇಕು, ಇಲ್ಲ ಅಂತಂದ್ರೆ ಆಮೇಲೆ ಏನಾಯ್ತದೋ ಏನೋ ದುಡ್ಡಿಲ್ಲವ. ಅಜ್ಜ ನಂಗೆ ನೀನು 10,000 ರೂಪಾಯಿ ಹೋಯ್ತು ಅನ್ನಲ್ಲ, ಈಗ ನೆಪ್ತಿ ಬತ್ತು. ಅಜ್ಜಿ ಪಾನಿಪುರಿ ತಗೊಂಬರಕ್ಕೆ ಹೋಗಿತ್ತಲ್ಲ, ದುಡ್ಡಿರ್ಲಿಲ್ಲ ಅಂತವ. ಪಾನಿಪುರಿ ವಯ್ಯನ ಹತ್ರನೇ ಫೋನ್ ಕೊಟ್ಟು ಅವಯ್ಯ QR ಕೋಡ್ ಸ್ಕ್ಯಾನ್ ಮಾಡ್ಕೊಂಡು ದುಡ್ಡು ಹಾಕೊಂಡಂತೆ. 200 ರೂಪಾಯಿ ಹಾಕೊಂಡ ಅಂತವ ಅಜ್ಜಿ ಹೇಳ್ತು. ಹೌದೇನ್ಲ ಪಾಪ? ಲೇ ಇಟ್ವೇನ್ಲೇ, ಅದು ಯಾರ್ಯಾರ ಕೈಲ ಫೋನ್ ಕೊಡ್ತೀಯಲ್ಲ ನೀನು, ಗೊತ್ತಿಲ್ದಿರೋ ಕೈಲಲ್ಲವ. ನಿನಗೇನು ಬಂದಿರೋದು ದೊಡ್ಡ ರೋಗ ನಿನಗೆ. ದುಡ್ಡು ಜಾಸ್ತಿ ಆತೇನೋ ಕೊಡವ, ನಿನಗೆ ಗೊತ್ತಿಲ್ಲ ನನಗೆ. ಹಿಂಗೂ ಆಡೋದೇನೆ, ಯಾಕೆ ಹಿಂಗೆ ಆಡಿಯ ನೀನು? ಅಜವ್ ಆ ಹುಡ್ಗ ಪಾಪ ದುಡ್ಡಿರ್ಲಿಲ್ಲ ಕಣಜ ಅಂತವ ಪಾನಿಪುರಿ ತರಕ್ಕೆ. ಅದಕ್ಕೆ ಹೋದ್ರೋಗ್ಲಿ ಅತ್ತಗೆ ಫೋನಾಗೆ ಕೊಟ್ಬಿಡೋಣ ಅತ್ತಗೆ ಅಂತವ ಆ ಹುಡ್ಗಂಗೆ ಕೊಟ್ಟಿದ್ದೆ. ಆ ಹುಡ್ಗ ಪಾಪ ಒಳ್ಳೆನ್ ಕಣಜ, 200 ರೂಪಾಯಿ ಹಾಕೊಂಡನ ಅಷ್ಟೇ. ಜಾಸ್ತಿ ಏನು ಹಾಕೊಂಡಿಲ್ಲ ಕಣಜ, 200 ರೂಪಾಯಿ ಕಳ್ಸ್ಕೊಂತಿದ್ದೀನಿ ಅಂತವ ಅಂದ ನನಗೆ. 200 ರೂಪಾಯಿ ಆಗಿತ್ತು, 200 ರೂಪಾಯಿ ಕಳ್ಸ್ಕೊಂಡನ್ ಪಾಪ. ಆ ಹುಡ್ಗನ ಮೇಲೆ ಹಿಂಗೆ ಇಲ್ದಿದ್ದೆಲ್ಲ ಅಪ್ಪದನ್ನೇ ಹಾಕ್ಬೇಡ ಕಣಜ ನೀನು. ಏನಜ್ ಹಿಂಗಂತೀಯ ನೀನು ಒಲೆಯ? ಲೇ ನಿನಗೇನೇ ಬಂದಿರೋದು, ನಿನಗೆ ಬುದ್ಗೆಟ್ಟವಳೆ. ಯಾರಾದ್ರೂ ಫೋನ್ ಕೊಟ್ಟಾರ ಹಂಗೆ ಹುಡ್ಗ ನೋಡ್ಕೊಂಡಿರ್ತಾನೆ. ಏಯ್ ಆ ಪಿನ್ನೆಲ್ಲವ ಹೊಡಿಬೇಕಲ್ಲ, ಅದೆಂಗೆ ಗೊತ್ತಾಯ್ತು ನಿನಗೆ ಅವೆಲ್ಲವ? ನಂಗೆ ಗೊತ್ತಿತ್ತು ಕಣಜ. ಒಂದ್ಕಿಂತ ಮಗ್ಳಿಗೆ ದುಡ್ಡು ಕಳಿಸ್ಬೇಕಾರೆ 1, 2, 3, 4 ಅಂತವ ಹೇಳಿದ್ದಲ್ಲ ನೀನೇ. ಅದನ್ನೇ ನಾಪ್ಕಿಟ್ಕೊಂಡಿದ್ದೆ. ಮಂಜುತ್ತ ಒಂದ್ಸರಿ ದುಡ್ಡು ಕಳಿಸಿದ್ದೆ ನಾನು, ಅವಾಗ ಅವನಿಗೂ ಅದನ್ನೇ ಹೇಳಿದ್ನಲ್ಲ, ಆ ಹುಡ್ಗಂಗೂ ಅದನ್ನೇ ಹೇಳ್ದೆ ಕಣಜ. ಅಯ್ಯೋ ನಿನ್ನ ಮನೆ ಕಾಯುವಾಗ ಹೋಗ ಹಾಳಾದಳೆ. ನೀನೇ ಕಣಿ ಹಂಗಾರೆ ದುಡ್ಡೆಲ್ಲವ ಕಳ್ದಿರೋದು. ಯಾರಾದ್ರೂ ಫೋನ್ನು ಕೊಟ್ಟು ಪಿನ್ನು ಎಲ್ಲವ ಕೊಟ್ಟು ಬಂದ್ರೆ ದುಡ್ಡು ತಗೊಂಡಂಗಿದ್ದಾರಾ? ನನ್ನ ಮಗನೇ ತಗೊಂಡಿರೋದು. ಎಷ್ಟೊತ್ತನ ಪಾನಿಪುರಿ ತಗೊಂಡು ಹೇಳಿ ನೀನು?
ಒಂದು 4 ಗಂಟೆ ಆಗಿತ್ತು ಕಣಜ. ಅಜೋ ಆ ಹುಡುಗ ಅಂಥ ಹುಡುಗ ಅಲ್ಲ ಕಣಜ. ನೀನು ಯಾಕೆ ಜಿಂಗೆ ಏನೇನೋ ಹೇಳ್ತಾ ಇದೀಯಾ? ಪಾಪ ಒಳ್ಳೆ ನನಗೆ ಕಾಣಿಸ್ತ ಪಾಪ. ನಾನು ಬೇರೆ ವಾಗ್ಲ್ಬಿಟ್ಟು ಬಂದಿದ್ದೀನಿ ಆ ಹುಡುಗನ. ಒಳ್ಳೆನ್ ಕಣಪ್ಪ ನೀನು, ಹೆಂಗವ ದುಡ್ಡು ಕಳಿಸ್ಕೊಂಡು ಹೆಂಗವ ಪಾನಿಪುರಿ ಕೊಟ್ಟಲ್ಲಪ್ಪ ಅಂತವ ಎಲ್ಲವ. ನೀನೇನೋ ಜಿಂಗಂತಿದ್ಯಾ ಯಾಕಜ? ಏನತ್ತಜ? ತಲೆಕೆಟ್ಟಳೆ, ನಿನಗೆ ಎಷ್ಟೇ ಹೇಳೋದು ನಿನಗೆ. ನಿನಗೆ ನಿನ್ನ ಕೈಲಿ ಫೋನ್ ಕೊಟ್ಟಿದ್ದೆ ತಪ್ಪಾತು ನೋಡಿ ನಾನು. 4 ಗಂಟೆಗೆ ಬಂದಿರೋದು ನನಗೂ ಮೆಸೇಜು. 4:05 ಏನೋ ಬಂತು. ಓತಲ್ಲ ಬಿಡು, 10,000 ಓತ್ ಮುಂಡ ಮುಚ್ಕೊಂಡು ಓತು. ದುಡ್ದಿದ್ದೆಲ್ಲವ ಹಿಂಗೆ ಕಳೀತಾ ಇದ್ರೆ ನೀನು ನಾನು ಎಲ್ಲೋಗಿ ಸಾಯನ. ನಿನ್ನ ಕೈಲಿ ಫೋನ್ ಕೊಟ್ಟಿದ್ದೀನಲ್ಲ ನಾನು, ನನ್ನ ಬುದ್ಧಿಗೆ ನನಗೆ ನೆಟ್ಟಿಗಿಲ್ಲ ನೋಡಿ. ನನಗೆ ನನ್ನ ಚಪ್ಪಲಿ ತಗೊಂಡು ನಾನೇ ಹೊಡ್ಕೋಬೇಕು. ಅಯ್ಯೋ ಅಯ್ಯೋ ಮಾವರೇ, ಏನು ಹೇಳ್ತಾ ಇದ್ದೀರಾ? ದುಡ್ಡೆಲ್ಲ ಹೊಂಟೋಯ್ತಾ? ಯಾಕೆ ಮಾವರೇ, ಏನಾಯ್ತು ಮಾವರೇ? ಅಯ್ಯೋ ಇನ್ನೇನು ಹೇಳದವ ಇವಳಿಗೆ, ತಲೆ ಕೆಟ್ಟವಳು ಇವಳು. ಇವಳು ಕೈಗೆ ಫೋನ್ ಯಾರು ಕೊಟ್ಟರು ಅಂತವ ಗೊತ್ತಾಯ್ತಾ ಇಲ್ವಲ್ಲ ನನಗೆ. ಫೋನ್ ತಗೊಂಡೋಗಿ ಅದು ಯಾರವ ಪಾನಿಪುರಿ ವೈನ್ ಹತ್ರ ಕೊಟ್ಟು ದುಡ್ಡೆಲ್ಲವ ಮುಂಡ ಮುಚ್ಚಿಟ್ಟು ಬಂದಳು ಕಣವ ಇವಳು. ಏನು ಹೇಳ್ತೀಯಳ ಇಂಥದಕ್ಕೆ ಹೇಳಿಗೆ? ಇಂಥಳಿಗೆ ಏನಂತ ಹೇಳೋಣ ಹೇಳಿ ನೀನೇ. 10,000 ರೂಪಾಯಿ ಕೊಡವ, 1 ರೂಪಾಯಿ ಅಲ್ಲ 2 ರೂಪಾಯಿ ಅಲ್ಲ, 10,000 ದುಡಿಯೋಕ್ಕೆ ನಾನು ಏಟೆಲ್ಲವ ಕಾಟ ಪಡ್ತೀನಿ ಅಂತವ ಇವಳಿಗೇನು ಗೊತ್ತು? ನನ್ನ ಕಷ್ಟಕ್ಕೆ ಬೆಲೆನ ಹಿಂಗೆ ತೆರ್ತಿರೋದು ಇವಳು. 1 ರೂಪಾಯಿ ಇಲ್ದಂಗೆ ಮಾಡ್ತಾವಳು ಇಲ್ಲಿ ನನ್ನ ಹತ್ರವ. ಹಾಳಾದಳು, ಎಷ್ಟು ಹೇಳಿದ್ರು ಕೇಳಕ್ಕಿಲ್ಲ. ಫೋನ್ ಯಾರೋ ಕೊಟ್ಟಿದ್ದವಳು ಕೈಲಿ? ಮಾವರೇ ನಾನೆಲ್ಲ ಕಣ್ ಮಾವರೇ, ನಾನೇನು ಫೋನ್ ಹೇಳ್ಕೊಟ್ಟಿರ್ಲಿಲ್ಲ. ಅತ್ತೆ ನಾನು ಕೇಳಿದ್ರು ಫೋನ್ ಎಲ್ಲವ ಮಾಡಿದಂಗೆ ಎಲ್ಲವ ಹೇಳ್ಕೊಡು ಅಂತವ. ನಾನು ಹೇಳ್ಕೊಡ್ಲಿಲ್ಲ, ಇವನೇ ಮಂಜಾನೆ ಹೇಳ್ಕೊಟ್ಟಿದ್ದು ಕಣ್ ಮಾವರೇ. ಈ ನನ್ನ ಮಗನ ಇವಂದೇ ಎಲ್ಲ ತರಲೆ ಕಿತಾಪತಿಲೇ. ನಿನ್ನ ಪಾನಿಪುರಿ ಆಸೆಗೆ ಹೋಗಿ 10,000 ರೂಪಾಯಿ ದುಡ್ಡು ಕಳ್ಕೊಂಡಲ್ಲ ನಾನು. ನನಗೆ ಇವಾಗ ಗೊತ್ತಿಲ್ಲ, ಅಜ್ಜಿ ಮೊಮ್ಮಗ ಹೋಗಿ ಹುಡ್ಕೊಂಡೆ ಪ್ಯಾಟೆಲ್ಲ ಅದು ಎಲ್ಲಿ ಹೋಗಿದ್ದೆ ನೀನು. ಹೋಗೋನಂತರ ದುಡ್ಡು ವಾಪಸ್ ತಗೊಂಬಾರಿ. ಹಂಗೆ ಕಳ್ಸಿದ್ರೆ ಗೊತ್ತಾಗೋದು ನಿನಗೆ. ಇನ್ನೆಲ್ಲಿದ್ದನವನು ಈಗ ಆ ಜಾಗಕ್ಕೆ ಬರೋದು ಇಲ್ಲ ಅವನು. ಇನ್ನೂ ಹೊಸ ದಿನ ತನಕ ಆ ಜಾಗದಲ್ಲೇ ಇರೋಕ್ಕಿಲ್ಲ ನೋಡೋನು. 10,000 ರೂಪಾಯಿ ಸಿಕ್ಕಿದ್ಮೇಲೆ ಅವನು ಎಷ್ಟು ದಿನದ್ದು ಒಂದು ಕೂಲಿ ಎಲ್ಲವ ಸಿಕ್ದಂಗೆ ಆತು ಇವಾಗ. ಮುಂಡ ಮುಚ್ಕೊಂಡು ಹೋತಲ್ಲ ಎಲ್ಲ ದುಡ್ಡು. ತತ್ತಾರಲೇ ಇಲ್ಲಿ ಫೋನ್ ಯಾಕೆ ನಿನಗೆ? ತತ್ತಾರ ಇಲ್ಲಿ ಅವ ಸುಮಾ, ನಿನ್ನ ಕೈಲಿ ಫೋನ್ ಇಟ್ಕೊಳ್ಳವ, ಕೊಡ್ಬೇಡ ಇವಳಿಗೆ. ತತ್ತಾರ ಇಲ್ಲಿ ಫೋನ್ನ. ಅಯ್ಯೋ ರೀ, ನಂಗೆ ಗೊತ್ತಾಗ್ಲಿಲ್ಲ ಕಣ್ರಿ, ಇದು ಯಾಕೆ ಹಿಂಗೆ ಬೈತಿರ್ವಲ್ಲಯ್ಯ? ಏನೋ 10,000 ರೂಪಾಯಿ ತಾನೇ ಬುಡಿ ಹೋಗ್ಲಿ, ಇನ್ನೇನು ಮಾಡೋಕ್ಕಾಯ್ತದೆ? ನನಗೂ ಗೊತ್ತಾಗ್ಲಿಲ್ಲ, ಏನೂ ಇಲ್ಲ. ಯಾರು ಒಳ್ಳೆ ನನ್ನ ಕಾಣ್ದ, ಅದಕ್ಕೆ ಕೊಟ್ಬಿಟ್ಟೆ. ಅದಕ್ಕೆ ಫೋನ್ ಕಿತ್ಕೊಂಡಾರ. ನಂಗೆ ಮಗಳಿಗೆಲ್ಲ ಫೋನ್ ಮಾಡೋಕ್ಕೆ, ಇವ್ರಿಗೆ ನೆಂಟ್ರಿಸ್ಟ್ರಿಗೆಲ್ಲ ಫೋನ್ ಮಾಡೋಕ್ಕೆ ಫೋನ್ ಬೇಡವ ನನಗೆ. ಇದು ನಾ ಮೊದಲೇ ಯೋಚನೆ ಮಾಡ್ಬೇಕಿತ್ತು ನೀನು. ಫೋನ್ ಬೇಡವಾ ಅಂತ. ಫೋನ್ ಬೇಡ, ಕೊಡೇ ಇಲ್ಲಿ ಫೋನ್ನ ನೀನು. ಫೋನ್ ಕೊಟ್ಟರೆ ಸರಿ, ಇಲ್ಲ ಅಂದರೆ ಜಾಡ್ಸೋದ್ಬಿಡ್ತೀನಿ ಇವತ್ತು. ನನಗೆ ಗೊತ್ತಿರೋ ಸಿಟ್ಟಲ್ಲಿ 10,000 ರೂಪಾಯಿ ಬೇರೆ ಕಳ್ದು ಬಂದಿದ್ಯಾ. ಮುಂಡೆದೆ ಹಾಳಾದೋಳೆ. ಅಜ್ಜಿ ಫೋನ್ ಕೊಟ್ಬಿಡು ಅಜ್ಜಿ, ಆಮೇಲೆ ಇನ್ನೊಂದು ಕಿತ್ತ ಇಸ್ಕೊಂಡ್ರೆ ಆಯ್ತು. ಕೊಟ್ಬಿಡು. ತಾತ ಮೊದಲೇ ಕೋಪದಲ್ಲಿ ಐತೆ, ಆಮೇಲೆ ಹೊಡೆದ್ಗೆದ್ಬಿಟ್ಟು ಕೊಟ್ಬಿಡು ಅಜ್ಜಿ. ಸರಿ ಕಣ್ ತಗೊಳಜ, ಇನ್ನೇನು ಮಾಡೋಕ್ಕಾಯ್ತದೆ? ನಾನು ಏನು ಮಾಡೋಕ್ಕಿಲ್ಲ ಅಂದ್ರೂ ನೀನು ಫೋನ್ ಕೊಡು ಅಂತ ಹಿಂಗೆ ಆಡಿದ್ರು ಒಳ್ಳೆಯ. ಇದು ಯಾಕೆ ಹಿಂಗೆ ದೇವ್ ಮೆಟ್ಕೊಂಡು ನಂಗೆ ಆಡ್ತಿದ್ಯಾ ಏನೋ? 10,000 ರೂಪಾಯಿ ತಾನೇ ಹೋಗ್ಲಿ ಬಿಡು. ನಾನು ಎಲ್ಲರೂ ಕೂಲಿ ಕೆಲ್ಸಕ್ಕೆ ಹೋಗಿ ದುಡ್ಕೊಂಬಂದು ಕೊಡ್ತೀನಿ ತಗ. ಅವಾಗಾದ್ರೂ ಫೋನ್ ವಾಪಸ್ ಕೊಡು ತಗ. ನೀನು ಫೋನ್ ಬೇಡ, ನೀನು ಬೇಡ ತಗ, ಇಟ್ಕೊ ತಗ ನಿನ್ನ ಫೋನ್ನ. ಓಹೋ ಸರಿ ಕಣವ, ನೀನು ಹೋಗಿ ದುಡ್ಕೊಬಂದು ನನಗೆ 10,000 ರೂಪಾಯಿ ಕೊಟ್ಟೆ. ನಾನು ಅದರಲ್ಲಿ ಚೆನ್ನಾಗಿ ಉಣ್ದೆ. 1 ರೂಪಾಯಿ ದುಡ್ದಿಲ್ಲ ಮದುವೆ ಆಗಿ ಬಂದಾಗಿಂದವ. ಇವತ್ತು ಬಂದು 10,000 ರೂಪಾಯಿ ದುಡ್ದಳು ಅಂತೇಳು. 10,000 ರೂಪಾಯಿ. ಇಂಥ ಮಾತುಗಳಿಗೆ ನನಗೆ ಉರಿ ಹತ್ತದು. ಬೇಕಿದ್ದು ಜ್ವರ ಬಂದಂಗೆ ಮಾತಾಡಿದ್ರೆ ನನಗೆ ಉರಿ ಹತ್ತದು. ಬಾಯಿ ಮುಚ್ಕೊಂಡು ಇರಬೇಕು. ದುಡ್ಡೆಲ್ಲ ಕಳೆದ್ಬಿಟ್ಟು ಬಂದಿಲ್ಲಿ ನಾಟಕಗಳು ಆಡಬಾರ್ದು ಇಲ್ಲಿ ನಿಂತ್ಕೊಂಡು. ಸರಿಯಾಗಿ ಊಸ್ಕೊಂಡ್ಬಿಡ್ತೀಯ ನನ್ನ ಕೈಲಿ. ನನ್ನ ಮುಖ ತೋರಿಸ್ಬೇಡ ನಿಂದ. ಈಗ ಬೇರೆ ಮಸಾಲೆ ಪುರಿ ತಿನ್ನು, ಪಾನಿಪುರಿ ತಿನ್ನು ಅಂತ ಬೇರೆ ನಿಂತ್ಕೊಂಡವಳು ಇಲ್ಲಿ. ಮಾಡದಳು 10,000 ರೂಪಾಯಿ ಕಳೆದು ಬಂದವಳೆ. ದುಡ್ದಿದ್ರೆ ಗೊತ್ತಾಗಿರೋದ್ ಕಣೆ ನಿನಗೆ ದುಡ್ಡಿನ ಬೆಲೆ ಏನು ಅಂತವ. ಮನೇಲಿ ಕುತ್ಕೊಂಡು ತಿಂದು ದುಡ್ಡಿನ ಬೆಲೆ ಎಲ್ಲಿ ಗೊತ್ತಾಗದು ನಿನಗೆ? ದುಡಿದ್ರೆ ತಾನೇ ಗೊತ್ತಾಗೋದು ದುಡ್ಡಿನ ಬೆಲೆ. ನಿನಗೂ ಈ ಮಂಜಿಂಗೆ ನಿನಗೆ ಬೀಳ್ತಿದ್ಕೊಂಡ್ಲ ಇನ್ನೊಂದು ಸ್ವಲ್ಪ ದಿನದಲ್ಲಿ ಚೆನ್ನಾಗಿ ಬಾಸೊಂಡೆ ಬರೋಂಗೆ ಬೀಳಿಸ್ತದೆ ನೋಡ್ಕೊ. ಯಾಕ್ಲೆ ಹೇಳ್ಕೊಡಕ್ ಹೋಗಿದ್ದೆ ಫೋನ್ ಎಲ್ಲವ? ನೋಡಿ 10,000 ರೂಪಾಯಿ ಹೋತು. ಅದೊಂದು ಫೋನಿಂದವ ಎಷ್ಟೆಲ್ಲವ ಆಯ್ತು ನೋಡೀಗ. ಅಮ್ಮ ಸುಮಾ ಇಟ್ಕೊಳಮ್ಮ ನಿನ್ ಫೋನ್ನ. ಯಾವುದೇ ಕಾರಣಕ್ಕೂ ಫೋನ್ ಕೊಡಂಗಿಲ್ಲ ಅಮ್ಮ ಸುಮಾ. ಯಾರಿಗಾದ್ರು ಫೋನ್ ಮಾಡ್ಬೇಕಾ ಫೋನ್ ಮಾಡ್ಕೊಡು ನೀನೇ. ಆಮೇಲೆ ಒಳಕಿಟ್ಕ. ಇಷ್ಟು ವರ್ಷದಿಂದವ ನಿನ್ನ ಹತ್ರ ಇದ್ರೂ ಫೋನ್ 1 ರೂಪಾಯಿ ಕಳ್ದಿರ್ಲಿಲ್ಲ ನೀನು. ನಿಮ್ಮ ಹತ್ತು ನೋಡು 2 ದಿನಕ್ಕೆ ಫೋನ್ ಕೈಗೆ ಬಂತು ಅಂತ ಎಲ್ಲ ಕಲ್ತ್ಕೊಂಡೆ ಅಂತವ. ತಗೊಂಡೋಗಿ ದುಡ್ಡೆಲ್ಲವ ಕೊಟ್ಬಿಟ್ಟು ಬಂದಳು ಯಾರಿಗೂ ಗೊತ್ತಿಲ್ದಿರೋರಿಗೆ. ಅಲ್ಲ ಅಷ್ಟು ಬುದ್ಧಿ ಬೇಡವೆ ಇವಳಿಗೆ. ಏನು ಹೇಳೋದು, ಏನೋ ಬುದ್ಧಿ ಇದ್ದದೋ ಏನು ಸಗಳಿ ಇದ್ದದೋ ತಲೆಯಲ್ಲಿ ಗೊತ್ತಿಲ್ಲ ಕಣವ. ಏನು ಲದ್ದಿ ಗಿದ್ದಿ ತುಂಬ್ಕೊಂಡಿದ್ದಲ್ಲೋ ತಲೆಯಲ್ಲಿ, ಏನು ಕತೆನೋ ಗೊತ್ತಿಲ್ಲ ನನಗೆ. ತಗ ಫೋನ್ ಇಟ್ಕೊ ತಗೊಳವ ನೀನು. ಕೊಡ್ಬೇಡ ಇವಳ ಕೈಲಿ. ಕೊಟ್ಟಿಗಿಟ್ಟೆ ನೋಡು, ಏನಾದ್ರು ಒಂದು ಅತ್ತೆ ಹಂಗೆ ಹಿಂಗೆ ಅಂತವ ಕೊಟ್ಟೆ ಅಂತ ಹೇಳ್ಬೇಕಲ್ಲ ನೀನು. ನಿನಗೈತೆ ಆಮೇಲೆ ಹೇಳ್ತಾ ಇದ್ದೀನಿ ಇವಾಗ್ಲೇ. ಸರಿ ಕಣ್ ಮಾವರೇ, ಕೊಡೋಕ್ಕಿಲ್ಲ ಬಿಡಿ ಮಾವರೇ. ನಾನು ಅವತ್ತೇ ಹೇಳ್ದೆ ಅತ್ತೆಗೆ, ಅದು ಏನೇನೋ ಕಲ್ತ್ಕೊಂಡು ಇದು ಮಾಡಬೇಡಿ ಅತ್ತೆ ಅಂತಂದರೆ, ಇಲ್ಲ ನಾನು ವಾಟ್ಸಪ್ ಕಲ್ತಿದ್ದೀನಿ, ಸ್ಟೇಟಸ್ ನೋಡ್ತೀನಿ ಅಂತವೆಲ್ಲ ಇಸ್ಕೊಂಡು ಎತ್ಕೊಂಡು ಹೋದ್ರು ಫೋನ್ನ ಮಾವರೇ. ನಾನು ಏನು ಮಾಡೋಣ ಹೇಳ್ರಿ? ಹಾಳದಲ್ಲೇ ಸಿಕ್ಕಿದ್ದೆ ಚಾನ್ಸು ಅಂತವ. ನನ್ನ ಮೇಲೆ ಫಿಟ್ಟಿಂಗ್ ಇರ್ತಾವಳು ಇವಳು. ಬೊಲಿದಿ ಕಣೆ ನೀನು. ಹೋಗ್ಲಿ ನಿಮ್ಮ ಹೋಗ್ಲಿ ಐತೆ ನಿನಗೆ ಮಾರಿ ಹಬ್ಬ. ಅವಳು ಏನಾದ್ರು ನೋಡ್ಕೊಳ್ಳಿ ಕಣವ.
ಫೋನ್ ಮಾತ್ರವ ಕೈ ಕೊಡ್ಬೇಡ. ಅದೇನು ಫೋನ್ಗಿನ್ ಮಾಡ್ಬೇಕು ಅವ್ರ ಮಗಳಿಗೆ ಮಾಡ್ಕೊಡು ನೀನೇ. ನೀನೇ ಕೊಡು, ನೀನೇ ಇಟ್ಕೋಬೇಕು. ಫೋನ್ ಅವ್ಳ ಕೈ ಕೊಡ್ಬೇಡ. ನೋಡಿದ್ಯಲ್ಲ ಅವಾಂತರ ಹೆಂಗಾಗೈತೆ ಅಂತವ ಫೋನ್ ಕೊಟ್ಟು. ಇನ್ನೊಂದ್ಸರಿ ಕೊಟ್ಟು ಇನ್ನೂ ಏನಾದ್ರು ಲಕ್ಷ ಗಟ್ಲೆ ಹೋದ್ರೆ ಏನ್ ಮಾಡದವ? ಆ ವೈದ ಬೇರೆ ಪಾಸ್ವರ್ಡ್ ಬೇರೆ ನೋಡ್ಕೊಂಡನಂತೆ. ಅವನೇನಾದ್ರು ಫೋನ್ಗಿನ್ ಕದ್ಗಿತ್ಕೊಂಡು ಹೋಗಿ ಏನಾದ್ರು ಮಾಡಿದಿದ್ರೆ, ಲಕ್ಷ ಗಟ್ಲೆ ದುಡ್ಡು ಹಾಕೊಂಡಿದ್ರೆ ಇವಳು ಏನ್ ಮಾಡ್ತಿದ್ಲು ಅಂತವ. ಒಂಚೂರು ಬುದ್ಧಿ ಇಲ್ ಕಡವ, ಇಂತಲ್ ಕೈಲಿ ಫೋನ್ ಕೊಟ್ಟು ಕಳ್ಸಿದ್ರಲ್ಲ ನೀವು, ನಿಮಗ್ ಬುದ್ಧಿ ಇಲ್ಲ ಮೊದ್ಲು. ಸುಮ್ನೆ ಒಳಗೆ ತಗೊಂಡೋಗಿ ಫೋನ್ ಇಡು. ನನಗೆ ಕೋಪ ಬರ್ಸ್ಬೇಡಿ. ನಾನು ಒಂಚೂರು ಹೊಲ್ತ ಹೋಗ್ಬತ್ತೀನಿ, ನನಗೆ ತಲೆ ಬಿಸಿ ಆದಂಗೆ ಆಗೈತೆ. ಬರ್ತೀನಿ ನಾನಿನ್ನ. ಮಾವನ ಕೈಲಿ ಚೆನ್ನಾಗಿ ಬೈಸ್ಕೊಂಡ್ರು. ಬೇಕಿತ್ತ ಇದು ಇವ್ರಿಗೆ? ಏನವ ನಾನು ವಾಟ್ಸಪ್ಪೆಲ್ಲ ನೋಡೋದು ಕಲ್ತ್ಕೊಂಡಿದ್ದೀನಿ, ಸ್ಟೇಟಸ್ ನೋಡ್ತೀನಿ ಅಂತವ ಬೀಗ್ತಿದ್ರು. ಇವಾಗ ಗೊತ್ತಾಯ್ತೇನೋ. ಆಗ್ಬೇಕು ಅತ್ತೆ ಹಿಂಗೆ ಚೆನ್ನಾಗಿ ಬೈಸ್ಕೊಂಡ್ರು. ನಂಗಂತೂ ಖುಷಿ ಆಯ್ತಪ್ಪ. ಇನ್ನೊಂದ್ಕಿತ ಫೋನ್ ನೋಡ್ತೀನಿ, ನನ್ನ ಮಗಳು ಸ್ಟೇಟಸ್ ನೋಡ್ತೀನಿ ಅಂತ ಬರಲಿ. ಅವಾಗ ಐತೆ ಅತ್ತೆಗೆ ಮಾರಿ ಹಬ್ಬ. ಅವ್ರೇನು ಮಾಡೋದು ನನಗೆ ಮಾರಿ ಹಬ್ಬ, ನಾನು ಮಾಡ್ತೀನಿ ಅವ್ರಿಗೆ. ನಾವಂಗೆ ಹೇಳಿದ್ರೆ ಇನ್ನೊಂದ್ಸರಿ ಬೈಸ್ಕೊಂತಾರೆ ಅಷ್ಟೇ. ಹೆಂಗೋ ಫೋನ್ ಸಿಕ್ತು ನನಗೆ, ಒಳಗೆ ತಗೊಂಡೋಗಿ ಇಟ್ಕೊಂಬಿಡೋಣ. ವೀಕ್ಷಕರೇ ನೋಡಿದ್ರಲ್ಲ ನಮ್ಮ ಫೋನಿಂದವ ಎಷ್ಟೆಲ್ಲ ಅವಾಂತರ ಆಯಿತು ಅಂತ. ನಮ್ಮ ಅತ್ತೆ ಫೋನ್ ಕಲ್ತಿದ್ದೆ, ದುಡ್ಡೆಲ್ಲ ಹೋಯ್ತು. ಮಾಯ ಆದಂಗೆ ಆಗೋಯ್ತು. ನಮ್ಮ ಅವಂಗೆಲ್ಲ ಪಾಪ ಲಾಸ್ ಆಗೋಯ್ತು ಅಷ್ಟೇ. ಸರಿ ವೀಕ್ಷಕರೇ, ಮುಂದಿನ ವೀಡಿಯೋದಲ್ಲಿ ಸಿಗೋಣ ವೀಕ್ಷಕರೇ. ನಮ್ಮ ವೀಡಿಯೋಗಳನ್ನ ನೋಡ್ತಾ ಇರಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವೀಕ್ಷಕರೇ. ಹಾಗೆ ನಮ್ಮ ವೀಡಿಯೋಸ್ಗಳೆಲ್ಲ ಲೈಕ್ ಮಾಡಿ ವೀಕ್ಷಕರೇ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಟಾಟಾ ಬಾಯ್ ಬಾಯ್. ಸಿಯಾ ವೀಕ್ಷಕರೇ.